ಮೊದಲಿಗೆ ಈ ಜೆನ್ಸಿ ಜನರೇಷನ್ ನ ಹೇಗೆ ಡಿಫೈನ್ ಮಾಡ್ತೀರಾ? ಆಯಾ ಕಾಲಘಟ್ಟದ ಯಾರು ಪ್ರವರ್ಧಮಾನದಲ್ಲಿರ್ತಾರೋ ಆ ಪೀಳಿಗೆ ಅದನ್ನ ಮಾಡ್ತಾ ಹೋಗುತ್ತೆ. ಈಗಿನ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜೆನ್ಸಿ ಏನಾದ್ರೂ ವಿಫಲ ಆಗ್ತಾ ಇದೆ. ಈ ಜೆನ್ಸಿಯ ಒಂದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು? ಒಂದು ದೇಶವನ್ನ ಹೇಗೆ ಮುನ್ನಡೆಸಬೇಕು ಅಂತ ಆ ಜೆನ್ಸಿ ಪೀಳಿಗೆಗೆ ಎರಡು ರೀತಿಯ ಉದಾಹರಣೆಗಳು ಸಿಗುತ್ತೆ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಧ್ವನಿ ಆಗ್ತಾ ಇದೆಯಾ ಹೇಗೆ? ಇದನ್ನ ಸೋಷಿಯಲ್ ಮೀಡಿಯಾ ಕೇವಲ ಜೆನ್ಸಿಗಳಿಗೆ ಮಾತ್ರ ಹಾಗೇನಿಲ್ಲ. ಈ ಜೆನ್ಸಿಗಳನ್ನ ನೆಕ್ಸ್ಟ್ ಆಲ್ಫಾ ಬೀಟಾದವರು ಇನ್ನೊಂದು 20-25 ವರ್ಷ ಆದ್ಮೇಲೆ ಹಂಗೆ ನೋಡ್ತಾರೆ. ಪ್ರಧಾನ ಮಂತ್ರಿಗಳು ರಾತ್ರಿ ಬಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸುವ ಹಂತಕ್ಕೆ ಸಂವೇದನೆ ಇಟ್ಕೊಂಡಿದ್ದಾರೆ ಅಂದ್ರೆ ನಾವೆಲ್ಲರೂ ಅದನ್ನ ಅನುಕರಣೆ ಮಾಡಬೇಕು ಅಂತ ಅನ್ಸುತ್ತೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆನ್ಸಿ ಕಣ್ಣಲ್ಲಿ ಸಮಾಜ, ಸಮಾಜದ ಕಣ್ಣಲ್ಲಿ ಜೆನ್ಸಿ ಜನರೇಷನ್. ಇದು ಕೇವಲ ಮಾತುಕತೆಯಲ್ಲ, ಎರಡು ತಲೆಮಾರುಗಳ ನಡುವಿನ ಚಿಂತನೆಗಳ ಮುಖಾಮುಖಿ ಅಂತಾನೆ ಹೇಳ್ಬೋದು. ಸಮಾಜದ ಇಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವಂತಹ ಒಂದು ಪ್ರಯತ್ನ. ಪ್ರತಿ ತಲೆಮಾರು ತನ್ನದೇ ಆದಂತಹ ಪ್ರಶ್ನೆಗಳನ್ನ ಹೊತ್ತಿರುತ್ತವೆ, ಕನಸುಗಳಿರುತ್ತವೆ. ಹಾಗೆ ಸಮಾಜವನ್ನ ವಿಭಿನ್ನ ದೃಷ್ಟಿಕೋನದಿಂದ ನೋಡುವಂತಹ ಆಲೋಚನೆಗಳನ್ನ ಹೊಂದಿರುತ್ತವೆ. ಅದರಲ್ಲೂ ಈಗ ವೇಗವಾಗಿ ಬೆಳೀತಾ ಇರುವಂತಹ ತಂತ್ರಜ್ಞಾನ, ಸಾಮಾಜಿಕ ಜಾಲತಾಣಗಳ ಪ್ರಭಾವ ಹಾಗೂ ಕ್ಷಿಪ್ರವಾಗಿ ಬದಲಾಗುತ್ತಿರುವಂತಹ ಯುಗದಲ್ಲಿ ಬೆಳೀತಾ ಇರುವಂತಹ ಈ ಜೆನ್ಸಿ ಜನರೇಷನ್ ಹೊಸ ಆಲೋಚನೆಗಳನ್ನೇ ಹೊತ್ತು ತರ್ತಾ ಇದೆ. ಈ ಆಲೋಚನೆಗಳನ್ನ ಸಮಾಜ ಹೇಗೆ ಸ್ವೀಕರಿಸ್ತಾ ಇದೆ ಹಾಗೂ ಸಮಾಜದ ಒಂದು ನಿರೀಕ್ಷೆಗಳನ್ನ ಈ ಜೆನ್ಸಿ ಜನರೇಷನ್ ಹೇಗೆ ಅರ್ಥೈಸ್ಕೊಳ್ತಾ ಇದೆ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತಹ ಪ್ರಯತ್ನ. ಹಾಗೆ ಈ ಎರಡು ತಲೆಮಾರುಗಳ ನಡುವೆ ಒಂದು ಭಿನ್ನಾಭಿಪ್ರಾಯಗಳಿಗೆ ಸೇತುವೆಯನ್ನ ಕಟ್ಟುವಂತಹ ಹಾಗೂ ಎರಡು ತಲೆಮಾರುಗಳ ನಡುವಿನ ಒಂದು ಮುಕ್ತವಾದ ಸಂವಾದಕ್ಕೆ ವೇದಿಕೆಯನ್ನ ಕಲ್ಪಿಸುವಂತಹ ಪ್ರಯತ್ನವೇ ಈ ನಮ್ಮ ಕಾರ್ಯಕ್ರಮ. ಹಾಗಾದ್ರೆ ತಡ ಮಾಡದೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಾನು ಸ್ಮಿತಾ ಸತ್ಯಪ್ರಕಾಶ್. ಇವತ್ತು ನನ್ನ ಜೊತೆ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಯುವ ಮುಖಂಡರಾದಂತಹ ಶ್ರೀಯುತ ಅವಿನಾಶ್ ರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ತೆ. ಮೊದಲಿಗೆ ಈ ಜೆನ್ಸಿ ಜನರೇಷನ್ ನ ಹೇಗೆ ಡಿಫೈನ್ ಮಾಡ್ತೀರಾ? ಜೆನ್ಸಿ ಅನ್ನೋಂಥದ್ದು ಇತ್ತೀಚೆಗೆ ದೇಶದಲ್ಲಿ ನಡೀತಾ ಇರುವಂತ ಕೆಲವು ಹೋರಾಟಗಳ ಏನು ಕಾಣುವಿಕೆ ಕಾಣ್ತಾ ಇದೆಯೋ, ಆ ಹೋರಾಟದ ಕಾಣುವಿಕೆ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಂಡಾಗ ಎಲ್ರಿಗೂ ಒಂದ್ಸರಿ ಒಂದು ರೋಚಕತೆ ಅನ್ನುವಂತ ನಿಟ್ಟಿನಲ್ಲಿ ಸಮಾಜ ಅದನ್ನ ನೋಡ್ತಾ ಇದೆ. ಆದ್ರೆ ಜೆನ್ಸಿ ಅನ್ನೋದು ಒಂದು ಪೀಳಿಗೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಪರಿವರ್ತನೆಗಳನ್ನ ಇಟ್ಕೊಂಡು ಈ ದೇಶದಲ್ಲೂ ಆ ರೀತಿಯ ಪರಿವರ್ತನೆಗಳು ಜೆನ್ಸಿ ಮಾಡ್ತಾರೆ ಅನ್ನುವಂಥದ್ದು ಇತ್ತೀಚೆಗೆ ರಾಜಕೀಯ ವಿಶ್ಲೇಷಕರು ಅದನ್ನ ಮುನ್ನೆಲೆಗೆ ತಂದಿದ್ದಾರೆ. ಆದ್ರೆ ಪ್ರತಿ ಹಂತದಲ್ಲೂ ಈ ರೀತಿಯ ಹೋರಾಟಗಳು ಅಥವಾ ಸಾಮಾಜಿಕ ಪರಿವರ್ತನೆ ಆಗ್ಬೇಕಾದ್ರೆ ಆಯಾ ಕಾಲಘಟ್ಟದ ಯಾರು ಪ್ರವರ್ಧಮಾನದಲ್ಲಿರ್ತಾರೋ ಆ ಪೀಳಿಗೆ ಅದನ್ನ ಮಾಡ್ತಾ ಹೋಗುತ್ತೆ. ಹಂಗಾಗಿ ಜೆನ್ಸಿ ಅನ್ನುವಂಥದ್ದು ಏನು ವಿಭಿನ್ನವಾಗಿಲ್ಲ, ಆದ್ರೆ ಅವರೇ ಆದಂತ ವಿಶೇಷತೆಗಳನ್ನ ಅವರು ಒಳಗೊಂಡಿದ್ದಾರೆ. ಆ ರೀತಿ ನಾವು ಜೆನ್ಸಿಯನ್ನ ನೋಡ್ಬೇಕಷ್ಟೇ. ಹಾಗಾದ್ರೆ ಅಂದ್ರೆ ತುಂಬಾ ವಿಶೇಷವಾಗಿ ಏನು ಜೆನ್ಸಿಯನ್ನ ನೋಡುವಂತ ಅವಶ್ಯಕತೆ ಇಲ್ಲ ಅಂತ ಇಲ್ಲ, ವಿಶೇಷವಾಗಿ ನೋಡ್ಬೇಕು. ಯಾಕಂದ್ರೆ ಅವರೇ ಆದಂತ ಇತಿಮಿತಿಗಳು, ಅವ್ರದೇ ಆದಂತ ಹೊಸ ಆಲೋಚನೆಗಳನ್ನ ಎಲ್ಲಾ ಪೀಳಿಗೆನೂ ಒಳಗೊಂಡಿರುತ್ತೆ. ವಿಶೇಷವಾಗಿ ನೋಡ್ಬೇಕು. ಆದ್ರೆ ಇಂದಿನ ಪೀಳಿಗೆ ಅಥವಾ ಮುಂದಿನ ಪೀಳಿಗೆಗಿನ್ನ ವಿಭಿನ್ನ ಅಂತೇನು ಕನ್ಸಿಡರ್ ಮಾಡ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಇಂದಿನ ಸಮಾಜವನ್ನ ಅಥವಾ ಈಗಿನ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜೆನ್ಸಿ ಏನಾದ್ರೂ ವಿಫಲ ಆಗ್ತಾ ಇದೆ ಅಂತ ಏನಾದ್ರೂ ಅನ್ಸುತ್ತಾ? ಖಂಡಿತ ಇಲ್ಲ. ಸಮಾಜವನ್ನ, ಇವತ್ತಿನ ವಿದ್ಯಮಾನಗಳನ್ನ, ರೀತಿ ರಿವಾಜುಗಳನ್ನ, ಸಾಮಾಜಿಕ ಪರಿಸ್ಥಿತಿಯನ್ನ, ದೇಶದ ಇವತ್ತಿನ ದೇಶ ಮುನ್ನಡೀತಾ ಇರುವಂತ ರೀತಿಯನ್ನ ಇವತ್ತಿನ ಪೀಳಿಗೆ ತುಂಬಾ ಬೇಗ ಅರ್ಥ ಮಾಡ್ಕೊಳತ್ತೆ. ಜೆನ್ಸಿಗಳ ವಿಶೇಷತೆನೇ ಏನು ಅಂದ್ರೆ ಅವರಿಗೆ ಜಗತ್ತಿನ ಎಲ್ಲ ಆಗು ಹೋಗುಗಳು, ಜಗತ್ತಿನ ಎಲ್ಲ ವ್ಯಾವಹಾರಿಕ ಸಂಗತಿಗಳು ಕ್ಷಣಾರ್ಧದಲ್ಲಿ ಅವರ ಮಾಹಿತಿ ಸಿಗುವಂತ ಸಂದರ್ಭ ಇದು. ಹಂಗಾಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಆದ್ರೆ ಸಾಧಾರಣವಾಗಿ ಏನಿರುತ್ತೆ ಅಂದ್ರೆ ಯಾರು ನೇತೃತ್ವ ಕೊಡ್ತಾರೆ ಅನ್ನೋದ್ರ ಮೇಲೆ ಅವರನ್ನ ಮುನ್ನಡೆಸುವಂತಹ ಸ್ಥಿತಿಗತಿಗಳು ಇರುತ್ತೆ. ಈ ಜೆನ್ಸಿಯ ಒಂದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು? ಸ್ಟ್ರೆಂತ್ ಅವ್ರಿಗಿರುವಂತ ಅವಕಾಶಗಳು. ಅವರು ಇವತ್ತು ಜಗತ್ತಿನ ಎಲ್ಲಿ ಬೇಕಾದ್ರೂ ಹೋಗಿ ಭಾಷೆ, ಅಲ್ಲಿನ ಸಂಸ್ಕೃತಿಯನ್ನ ಬೇಗ ಕಲಿಯುವಂತ ಅವರಿಗೆ ಶಿಕ್ಷಣ ಅವರ ಪೀಳಿಗೆಗೆ ಸಿಗ್ತಾ ಇದೆ. ಮತ್ತೆ ಜಗತ್ತಿನ ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಕಟ್ಕೊಳ್ಳುವಂತ ಅವಕಾಶಗಳು ಅವ್ರಿಗೆ ಸಿಗ್ತಾ ಇದೆ. ಇದು ಅವ್ರಿಗಿರುವಂತ ಸ್ಟ್ರೆಂತ್. ಮತ್ತೆ ಒಂದು ದೇಶವನ್ನ ಹೇಗೆ ಮುನ್ನಡೆಸಬೇಕು ಅಂತ
ಆ ಜೆನ್ಜಿ ಪೀಳಿಗೆಗೆ ಎರಡು ರೀತಿಯ ಉದಾಹರಣೆಗಳು ಸಿಗುತ್ತೆ. ಒಂದು, ಅವರ ಹಿಂದಿನ 2-3 ಪೀಳಿಗೆಯವರು ನನ್ನ ದೇಶವನ್ನು ಹೆಂಗ್ ಮುನ್ನಡೆಸಿದ್ರು, ಅವರ ಜೆನ್ಜಿ ಪೀಳಿಗೆ ಏನ್ 1997ರಿಂದ 2012 ಎಕ್ಸ್ಪೆಷಲಿ ಭಾರತಕ್ಕೆ ನಿಜವಾಗ್ಲೂ ಪರಿವರ್ತನೆಯ ಕಾಲ ಅದು. ಆ ಕಾಲಘಟ್ಟವನ್ನ 2012ರಿಂದ ಈಚೆಗೆ ಏನು ಜೆನ್ಜಿಗಳು ತಮ್ಮ ಲೋಕಾರೂಢಿ ತಿಳ್ಕೊಳ್ಳುವಂತ ಸಮಯದಲ್ಲಿ ಈ ದೇಶದಲ್ಲಿ ಪರಿವರ್ತನೆಗಳನ್ನ ಅವ್ರು ಕಂಡಿದ್ದಾರೆ. ಹಂಗಾಗಿ ಹಿಂದಿನ 2 ಪೀಳಿಗೆಯಲ್ಲಿ ನಡೆದಿರುವಂತ ಘಟನೆಗಳೇನು, ಮುಂದಿನ 2 ಪೀಳಿಗೆಯಲ್ಲಿ ಮಾಡಬೇಕಾದ ಕೆಲಸಗಳೇನು ಅನ್ನೋಂಥದ್ದು ಅವ್ರ ಸ್ಟ್ರೆಂತ್. ವೀಕ್ನೆಸ್ ಏನು ಅಂತ ಕೇಳಿದ್ರೆ, ಅವ್ರು ಬೇಗ ಸ್ವಲ್ಪ ಎಕ್ಸಾಗ್ರೇಟ್ ಆಗ್ಬೋದು. ಯಾಕಂದ್ರೆ ಮಾಹಿತಿಗಳು ಬೇಗ ಸಿಗೋ ಕಾರಣಕ್ಕೆ ಬೇಗ ರಿಯಾಕ್ಟ್ ಮಾಡ್ತಾರೆ. ಅದು ವೀಕ್ನೆಸ್, ಅದು ಎಲ್ಲಾ ಸಂದರ್ಭದಲ್ಲೂ ಇರುತ್ತೆ. ಬಟ್ ಅವರ ಸ್ಟ್ರೆಂತ್ ಜಾಸ್ತಿ ಇರೋ ಕಾರಣಕ್ಕೆ ವೀಕ್ನೆಸ್ ಅನ್ನ ತುಂಬಾ ನಾವೇನು ಪ್ರಾಮುಖ್ಯತೆ ಕೊಡ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಇನ್ನು ಜೆನ್ಜಿಗೆ ತಕ್ಷಣಕ್ಕೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ತಕ್ಷಣಕ್ಕೆ ಅವ್ರಿಗೆ ಪ್ರಭಾವ ಬೀರ್ತದೆ. ಸೊ ಜೆನ್ಜಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಧ್ವನಿ ಆಗ್ತಾ ಇದೆಯಾ ಹೇಗೆ? ಜೆನ್ಜಿಗ್ ಮಾತ್ರ ಅಲ್ಲ, ಇವತ್ತು ಯಾರು ತಂತ್ರಜ್ಞಾನವನ್ನ ಬೇಗ ಅಳವಡಿಸ್ಕೊತಿಯಾರೋ, ಇಂದಿನ 2 ಪೀಳಿಗೆ ನಾನು ಆಗ್ಲೇ ಹೇಳ್ದಂಗೆ ಯಾರು ಬೇಬಿ ಬೂಮರ್ಸ್ ಅಂತ ಹೇಳ್ತೀವೋ ಅಲ್ಲಿಂದ ಜೆನ್ ಎಕ್ಸ್, ಮಿಲೇನಿಯಲ್ಸ್, ಜೆನ್ಜಿ, ಜೆನ್ ಆಲ್ಫಾ, ಅಲ್ಲಿ ತನಕನು ಸೋಷಿಯಲ್ ಮೀಡಿಯಾವನ್ನ ಯಾರ್ಯಾರು ಹೆಂಗ್ ಬಳಸ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನ ಸೋಷಿಯಲ್ ಮೀಡಿಯಾ ಕೇವಲ ಜೆನ್ಜಿಗಳಿಗೆ ಮಾತ್ರ ಹಾಗೇನಿಲ್ಲ. ಜೆನ್ಜಿಗಳು ಅದನ್ನ ಪ್ರಾರಂಭದಿಂದ ಚೆನ್ನಾಗಿ ಅದರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಹಾಗಾಗಿ ತಮ್ಮ ಅಭಿಪ್ರಾಯಗಳನ್ನ ಬೇಗ ಅದರಲ್ಲಿ ವ್ಯಕ್ತಪಡಿಸ್ತಾರೆ. ಅದಷ್ಟು ಮೇಲ್ನೋಟಕ್ಕೆ ಕಾಣುತ್ತೆ. ಇನ್ನು ಜೆನ್ಜಿ ಈ ನಮ್ಮ ಸಂಪ್ರದಾಯಗಳನ್ನ ಅಥವಾ ತಿರಸ್ಕರಿಸ್ತಾ ಇದೆ ಅಂತ ಹೇಳ್ಬೋದಾ, ಅಥವಾ ಅವರದೇ ಆದಂತಹ ರೀತಿಯಲ್ಲಿ ಹೊಸದಾದ ರೀತಿಯಲ್ಲಿ ಅವರು ಅರ್ಥೈಸ್ಕೊಳ್ತಾ ಇದ್ದಾರೆ, ಅದನ್ನ ಮರು ಅರ್ಥೈಸ್ಕೊಳ್ತಾ ಇದ್ದಾರಾ ಹೇಗೆ? ಜೆನ್ಜಿಗಳು ತಿರಸ್ಕಾರನೂ ಮಾಡಿಲ್ಲ. ನಮ್ಮ ದೇಶದ ಮಟ್ಟಿಗೆ ಜೆನ್ಜಿ ಪೀಳಿಗೆ ಏನಿದೆ, ಯಾವುದೇ ಈ ದೇಶದ ಸಂಸ್ಕೃತಿಯನ್ನ ತಿರಸ್ಕಾರನೂ ಮಾಡುವ ಹಂತಕ್ಕೆ ಅವರಿಲ್ಲ, ಮತ್ತೆ ಮರು ಅರ್ಥೈಸ್ಕೊಳ್ಳೋದು ಇಲ್ಲ. ಇವತ್ತು ನೀವು ದೇವಾಲಯಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ದೇವಸ್ಥಾನಗಳಿಗೆ ಹೋದ್ರೆ ಇವತ್ತಿನ ಯುವ ಪೀಳಿಗೆ ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿಯನ್ನ ಆಚರಣೆ ಮಾಡ್ತಾ ಇದೆ. ಅದು ಯಾವುದೇ ಮತ ಅಥವಾ ಜಾತಿ ಇರ್ಬೋದು, ಎಲ್ಲರೂ ಅದನ್ನ ಹೆಚ್ಚೆಚ್ಚು ಹೊಸ ರೀತಿಯಲ್ಲಿ ಅದನ್ನ ಆಲೋಚನೆ ಮಾಡಿ ಅಳವಡಿಸ್ಕೊತಾ ಇದ್ದಾರೆ. ಮರು ಅರ್ಥೈಸ್ಕೊಳ್ಳೋದು ಅನ್ನೋದ್ರಲ್ಲಿ ಒಂದು 2-3 ರೀತಿಯ ಯೋಚನೆಗಳು ಬರುತ್ತೆ. ಯಾವುದು ಅನವಶ್ಯಕ ಇದೆಯೋ, ಅಂದ್ರೆ ಕೆಲವು ಈಗ ನಾವು ಉದಾಹರಣೆ ಕೊಡ್ತೀವಿ, ಯಾವ್ದೋ ಒಂದು ಪೂಜೆ ನಡಿಬೇಕಾದ್ರೆ ಅಲ್ಲೊಂದು ಬೆಕ್ಕು ಓಡಾಡ್ತಾ ಇತ್ತು, ಅದನ್ನ ಅಲ್ಲಿ ಕಟ್ಟಿ ಪೂಜೆ ಮಾಡಿದ್ರು ಅನ್ನೋ ಉದಾಹರಣೆ ಏನ್ ಬರುತ್ತೆ ಲೋಕಾರೂಢಿ, ಆ ರೀತಿ ಯಾವುದು ಅನವಶ್ಯಕ ಇದೆಯೋ ಅದನ್ನ ಬಿಟ್ಟಿದ್ದಾರೆ. ಯಾವುದು ಅನಿವಾರ್ಯತೆ, ಯಾವುದು ಶ್ರೇಷ್ಠ, ಯಾವುದು ಒಳ್ಳೇದು ಸಮಾಜಕ್ಕೆ ಅಂತ ಇದೆಯೋ ಅವ್ರು ಅದನ್ನ ಅಳವಡಿಸ್ಕೊತಿದ್ದಾರೆ. ಯಾವುದನ್ನು ಮರು ಅರ್ಥೈಸುವಂತ ಪ್ರಯತ್ನವನ್ನ ಭಾರತ ದೇಶದಲ್ಲಿ ಯಾರು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಕೌಟುಂಬಿಕ ಬದುಕೇ ಆಗಿದೆ. ನಮ್ಮಲ್ಲಿ ಯಾರು ಇಂಡಿವಿಜುವಲ್ ಅಲ್ಲ. ನಮಗೆ ನಮ್ಮನ್ನು ಕೇಳಲಿಕ್ಕೆ, ಹೇಳಲಿಕ್ಕೆ, ಮಾರ್ಗದರ್ಶನ ಮಾಡ್ಲಿಕ್ಕೆ ಹಿಂದಿನ 2-3 ತಲೆಮಾರು ನಮ್ಮ ಜೊತೆ ಪ್ರತಿದಿನ ದೈನಂದಿನ ಚಟುವಟಿಕೆಯಲ್ಲಿ ಇರ್ತಾರೆ. ಹಾಗಾಗಿ ಮರು ಅರ್ಥೈಸಿಕೊಳ್ಳುವಂತ ಪ್ರಶ್ನೆ ಏನ್ ಬರಲ್ಲ. ಇನ್ನು ಈ ಜೆನ್ಜಿ ಯಾವಾಗ ಈ ಟೆಕ್ನಾಲಜಿಗಳಿಗಾಗ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಿಗೆ ತೆರೆದುಕೊಳ್ತಾ ಹೋದಂತೆ ಪೋಷಕರ ನಡುವೆ ಮತ್ತೆ ಅವ್ರ ನಡುವೆ ಒಂದು ಗ್ಯಾಪ್ ಅನ್ನೋದೇನಾದ್ರೂ ಸೃಷ್ಟಿ ಆಗ್ತಾ ಇದೆ ಅಂತ ಏನಾದ್ರು ಅನ್ಸತ್ತಾ? ಇಲ್ಲ, ಅದು ಪೋಷಕರ ನಡುವೆ ಮತ್ತೆ ಅವರ ಕುಟುಂಬದ ನಡುವೆ ಗ್ಯಾಪ್ ಅಂತ ಏನಿಲ್ಲ. ಇವತ್ತು ಸಮಯದ ಅಭಾವ ಎಲ್ರಿಗೂ ಇದೆ. ಎಲ್ರೂ ಒಂದು ವೇಗದ ಬದುಕನ್ನ ಕಟ್ಕೊಳ್ಳೋ ದೃಷ್ಟಿಯಿಂದ ಮತ್ತೆ ವಿಪುಲ ಅವಕಾಶಗಳು ಬೇರೆ ಕಡೆ ಸಿಗೋ ದೃಷ್ಟಿಯಿಂದ ಇವತ್ತು ಸ್ವಲ್ಪ ಕೌಟುಂಬಿಕ ಮೌಲ್ಯಗಳ ಕಡೆ ಗಮನ ಕೊಡ್ಬೇಕಷ್ಟೇ. ಗ್ಯಾಪ್ ಅಂದ್ರೆ ಸಮಯದ ಅಭಾವ ಒಂದು ಅಂತರವನ್ನ ಸೃಷ್ಟಿ ಮಾಡಿದೆ. ಅದು ಬಿಟ್ರೆ ಕುಟುಂಬಗಳ ಮಧ್ಯೆ ಏನು ಆ ರೀತಿಯ ಗ್ಯಾಪ್ ಇದೆ ಅಂತ ಏನು ಅನ್ಸಲ್ಲ. ಹಾಗೆ ಇಂದಿನ ಯುವಜನತೆ ಅವರ ಯಶಸ್ಸನ್ನ ಯಾವ ಮಾನದಂಡದಿಂದ ಅಳಿತಾರೆ ಅಂತ ಅನ್ಸತ್ತೆ? ಯಶಸ್ಸು ಅನ್ನೋದು ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ, ಇದೆರಡೂ ದೃಷ್ಟಿಯಲ್ಲಿ ನಾವು ನೋಡ್ಬೇಕಾಗತ್ತೆ. ಸಾಧಾರಣ ವೈಯಕ್ತಿಕ ಜೀವನದ ಯಶಸ್ಸನ್ನ ಎಲ್ಲಾ ಪೀಳಿಗೆಯವರು, ಎಸ್ಪೆಷಲಿ ಜೆನ್ಜಿ, ಅವರ ಲೈಫ್ ಸ್ಟೈಲು, ಅವರ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಯಶಸ್ಸು ಅಂದ್ರೆ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಬೇಕು, ಲೈಫ್ ಸ್ಟೈಲ್ ಅನ್ನ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಅನ್ನೋದ್ರ ಮೇಲೆ ಯಶಸ್ಸನ್ನ ನೋಡ್ತಿದ್ದಾರೆ. ಕೇವಲ ಅದು ಮಾತ್ರ ಯಶಸ್ಸು ಅಂದ್ರೆ ಇಲ್ಲ. ಆರ್ಥಿಕ ಸ್ಥಿತಿ ಏನೇ ಆದ್ರೂ ಒಂದು ಇತಿಮಿತಿಯಲ್ಲಿ ಒಂದು ಸುಂದರವಾದ ಜೀವನ ಕಟ್ಕೊಳ್ಳಿಕ್ಕೆ ಭಾರತದಲ್ಲಿ ಆ ತರದ ಒಂದು ದೊಡ್ಡ ಪರಂಪರೆ ಇದೆ. ಜೆನ್ಜಿಗಳಿಗೂ ಅದ್ರ ಬಗ್ಗೆ ಅರಿವಿದೆ. ಹಾಗಾಗಿ ಯಶಸ್ಸು ಅನ್ನೋದು ಯಾವುದೋ ಒಂದು ಮಿತಿಯಲ್ಲಿ ನೋಡುವಂತ ಅವಶ್ಯಕತೆ ಇಲ್ಲ. ಇನ್ನು ಜೆನ್ಜಿಗಳು ಒಂದೊಂದ್ಸತಿ ನೋಡಿದಾಗ ಅವರನ್ನ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಕೆಲವೊಂದ್ಸತಿ ತುಂಬಾ ಸ್ಟ್ರೆಸ್ ಒಳಗಾಗಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಹೇಗೆ ಅವ್ರು ಅದೆರಡನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಕೆಲವು ಸನ್ನಿವೇಶಗಳು ಅದನ್ನ ಆತರ ಕಾಣಿಸೋ ತರ ಮಾಡತ್ತೆ.
ಉದಾಹರಣೆಗೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತ ಜಂತರ್ ಮಂತರ್ ಹೋರಾಟ ಇರ್ಬೋದು. ಹೌದು. ಬಹುಶಃ ನೀವು ಅದನ್ನ ಇಟ್ಕೊಂಡು ಕೇಳ್ತಾ ಇದೀರಿ ಅಂತ ಅನ್ಕೋತೀನಿ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ನೀವು ಕೆಲವು ಸನ್ನಿವೇಶಗಳು ರೋಚಕತೆಯನ್ನ ಕಾಣಿಸುತ್ತೆ ಹೊರಗೆ, ಆಗ ಅದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ಬಿಡ್ಬೋದು. ಆದ್ರೆ ಆ ರೀತಿಯ ಓವರ್ ಕಾನ್ಫಿಡೆನ್ಸ್ ಅಲ್ಲ. ಆದ್ರೆ ಜೆನ್ಸಿಗಳಿಗೆ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅಥವಾ ಒಟ್ಟು ಶಾಲೆ ಕಾಲೇಜ್ ಒಟ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾರ್ಗದರ್ಶನ ಮಾಡಬೇಕಾಗಿರೋದು ಸ್ವಾಭಿಮಾನ ಮತ್ತು ಅಹಂಕಾರ, ಇದೆರಡರ ಅರ್ಥವನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಆಗ ನಿಮ್ಗೆ ಕಾನ್ಫಿಡೆನ್ಸ್ ಯಾವುದು, ಓವರ್ ಕಾನ್ಫಿಡೆನ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಈ ಸ್ವಾಭಿಮಾನ ಮತ್ತು ಅಹಂಕಾರದ ನಡುವಿನ ವ್ಯತ್ಯಾಸವನ್ನ ಅವರಿಗೆ ಬದುಕಿರೋರು, ಆ ರೀತಿ ಬದುಕಿರೋರನ್ನ ಉದಾಹರಣೆ ಕೊಟ್ಟು ಈ ರೀತಿನೂ ಬದುಕಬಹುದು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಈ ಜೆನ್ಸಿಗಳನ್ನ ನೋಡುವಾಗ ಒಂದೊಂದ್ಸತಿ ಅನ್ಸತ್ತೆ, ಅವರು ಈ 80s 90s ಅಲ್ಲಿ ಇರೋರ್ನ ಒಂಥರ ಏನೋ ಅಯ್ಯೋ ನೀವೇನ್ ಬಿಡಪ್ಪ ಅನ್ನೋಂತಹ ಒಂದು ಕಡೆಗಣಿಸುವಂತಹ ಒಂದು ದೃಷ್ಟಿಯಲ್ಲಿ ನೋಡ್ತಾರೆ. ಮತ್ತೊಂದ್ ಕಡೆ ಏನ್ ಮಾಡ್ತಾರೆ, ನಾವ್ ಏನ್ ಬೇಕಾದ್ರೂ ಸಾಧಿಸ್ತೀವಿ, ನಮ್ ಕೈಲಿ ಏನಾದ್ರೂ ಆಗತ್ತೆ ಅನ್ನುವಂತಹ ಒಂದು ಮನೋಭಾವನೂ ಕೂಡ ಅವ್ರಿಗಿದೆ. ಇದನ್ನ ಹೇಗ್ ಜಡ್ಜ್ ಮಾಡೋದಾಗಾದ್ರೆ? ಇದು ಸಾರ್ವಕಾಲಿಕ ಸಮಸ್ಯೆ. ಇದು ಕೇವಲ ಜೆನ್ಸಿಗಳು ಮಾತ್ರ ಅಲ್ಲ, ಈ ಜೆನ್ಸಿಗಳನ್ನ ನೆಕ್ಸ್ಟ್ ಆಲ್ಫಾ ಬೀಟಾದವರು ಇನ್ನೊಂದು 20-25 ವರ್ಷ ಆದ್ಮೇಲೆ ಹಂಗೆ ನೋಡ್ತಾರೆ. ಇದು ಸಾರ್ವಕಾಲಿಕ ಸಮಸ್ಯೆ. ಮತ್ತೆ ನಾಗರಿಕತೆ ಬೆಳೆದಿರೋದೇ ಹಾಗೆ, ಅದ್ರಲ್ಲೇನ್ ಬಹಳ ವಿಶೇಷತೆ ಅಂತ ಏನ್ ಅನ್ಸಲ್ಲ. ಎಲ್ರಿಗೂ ಅವ್ರ ಅಜ್ಜ ಅವ್ರ ಮುತ್ತಜ್ಜನ ಬಗ್ಗೆ ನಾವು ಈಗ ಬುದ್ಧಿವಂತರು ಅಂತ ಸಹಜವಾಗಿ ಅನ್ಸತ್ತೆ. ಅದೇನ್ ಬಹಳ ವಿಶೇಷತೆ ಅಂತ ಏನ್ ಅನ್ಸಲ್ಲ. ಇದನ್ನ ನಾವು ಸಹಜವಾಗಿ ತಗೋಬೇಕು. ಹಾಗೆ ಇನ್ನು ಸಮಾಜ ಈ ಜೆನ್ಸಿಗಳನ್ನ ಯಾವ ತರ ಅರ್ಥೈಸ್ಕೋಬೇಕು, ಸಮಾಜ ಹೇಗೆ ಅರ್ಥ ಮಾಡ್ಕೋಬೇಕು? ಈಗ ಸಮಾಜ ನೋಡಿದಾಗ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಅವರ ಗ್ರಹಿಸುವಿಕೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವರಿಗೆ ನೀವು ಯಾವುದೋ ಸುಳ್ಳನ್ನ ಹೇಳಿ, ಯಾವುದೋ ಏನು ಲೋಕಾರೂಢಿಯಲ್ಲಿ ಹೇಳ್ತೀವಲ್ಲ ನಾವು, ಕಾಗಕ್ಕ ಗುಬ್ಬಕ್ಕ ಕಥೆಯನ್ನ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಕ್ಕಾಗಲ್ಲ ಅಥವಾ ಕನ್ಫ್ಯೂಸು ಮಾಡಕ್ಕಾಗಲ್ಲ. ಅವರಿಗೆ ಅವರ ದಾಟಿಯಲ್ಲಿ ಅರ್ಥ ಮಾಡಿಸುವಂತ ಸವಾಲು ಇವತ್ತು. ಹಂಗಾಗಿ ಅವರನ್ನ ನೀವು ದಿಕ್ಕು ತಪ್ಪಿಸುವಂತ ಆದಿಯಲ್ಲಿ ಅವರೇನಿಲ್ಲ. ಅವ್ರು ಬೇಗ ಎಲ್ಲವನ್ನು ತುಂಬಾ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋತಾರೆ. ಇವತ್ತಿನ ಪೀಳಿಗೆ ಅದನ್ನ, ಯಾಕಂದ್ರೆ ಇಡೀ ಪ್ರಪಂಚದ ಎಲ್ಲ ಆಗುವಗಳು ಮೊಬೈಲ್ ಅಲ್ಲೇ ಸಿಗೋ ದೃಷ್ಟಿಯಿಂದ ಎಲ್ಲಾ ಸಂಗತಿಗಳನ್ನು ವಿಮರ್ಶೆ ಮಾಡ್ತಾರೆ. ಆ ಶಕ್ತಿ ಅವ್ರಿಗೆ ಚೆನ್ನಾಗಿದೆ. ಇನ್ನು ಜೆನ್ಸಿಗಳು ಈ ಜನರೇಷನ್ ಕೆಲವೊಂದ್ಸತಿ ಕೆಲವೊಂದು ವಿಚಾರಗಳಿಗೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾರೆ, ತಕ್ಷಣಕ್ಕೆ ಪ್ರಭಾವಕ್ಕೊಳಗಾಗ್ತಾರೆ. ಮತ್ತೆ ಇನ್ನೊಂದ್ಸತಿ ತುಂಬಾ ನಿರ್ಲಕ್ಷ್ಯ ಅಂದ್ರೆ ಹುಟ್ಟು ಸೋಮಾರಿಗಳ ತರ ಇರೋ ತರ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಪ್ರಧಾನಿ ಮೊನ್ನೆ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ರು, ಈಗಿನ ಯುವಜನತೆಗೆ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅವರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿಯ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ? ಮಾರ್ಗದರ್ಶನ, ಒಳ್ಳೆ ಮಾರ್ಗದರ್ಶನನೇ ಬೇಕು. ಯಾವ ರೀತಿ ಅಂದ್ರೆ, ಒಂದು ಸಮಾಜ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಒಳ್ಳೆ ರೀತಿಯ ಮಾರ್ಗದರ್ಶನನೇ ಬೇಕು. ಅಂದ್ರೆ ಕೆಲವೊಂದ್ಸತಿ ಅವ್ರಿಗೆ ನಾವು ಹೇಳಕ್ ಹೋದಾಗ ಅತಿಯಾಗಿ ಹೇಳೋದನ್ನು ಕೂಡ ಅವ್ರು ಕೇಳಿಸ್ಕೊಳ್ಳಲ್ಲ. ಆ ಒಂದು ಏನ್ ಹೇಳ್ತಾರೆ, ಸಿವಿಕ್ ಸೆನ್ಸ್ ಹೇಳೋರ್ಗೆ ಇರ್ಬೇಕು. ಕೇಳುವಂತವ್ರ ಮೆಚುರಿಟಿ ಏನು, ಮತ್ತೆ ಹೇಳೋರ್ಗೂ ಅಷ್ಟೇ ಮೆಚುರಿಟಿ ಇರ್ಬೇಕು. ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು, ಅವರ ಸಂವೇದನೆಗಳನ್ನ ಅರ್ಥ ಮಾಡ್ಕೊಂಡು, ಅವರಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು, ಮತ್ತೆ ಅವರ ಜೀವನದ ಮುಂದಿನ ಸವಾಲುಗಳೇನಿದೆ, ಅವಶ್ಯಕತೆಗಳೇನಿದೆ, ಅದನ್ನ ನಾವು ತುಂಬುವಂತ ಪ್ರಯತ್ನ ಯಾರು ಅವ್ರಿಗಿನ ಹಿಂದಿನ ಪೀಳಿಗೆ, ಹಿರಿಯ ಪೀಳಿಗೆ ಅದು ಮಾಡ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಉದಾಹರಣೆಗೆ ಮೊನ್ನೆ ನೀವು ಪ್ರಧಾನಿ ಅವ್ರದ್ದು ಮಾತನ್ನ ಉಲ್ಲೇಖ ಮಾಡಿದ್ದು ಕೇಳ್ತೀನಿ. ಪ್ರಧಾನ ಮಂತ್ರಿಗಳು ರಾತ್ರಿ ಬಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸುವ ಹಂತಕ್ಕೆ ಸಂವೇದನೆ ಇಟ್ಕೊಂಡಿದ್ದಾರೆ ಅಂದ್ರೆ ನಾವೆಲ್ಲರೂ ಅದನ್ನ ಅನುಕರಣೆ ಮಾಡಬೇಕು ಅಂತ ಅನ್ಸುತ್ತೆ. ಅಂದ್ರೆ ಈ ದೇಶದ ನೇತೃತ್ವ ಕೊಡ್ತಾ ಇರೋರಿಗೆ ಇತ್ತೀಚಿನ ಪೀಳಿಗೆಯ ಸಂವೇದನೆಯನ್ನು ಅರ್ಥ ಆಗಿ ಆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದೇ ರೀತಿಯ ಭಂಗಿಗಳಲ್ಲಿ ಬಂದು ರೀಲ್ಸ್ ಮಾಡಿ ಅವ್ರಿಗನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ರಲ್ಲ, ನಾವೆಲ್ಲ ಮೆಚ್ಚಬೇಕು. ಮತ್ತೆ ನಾವು ಅದನ್ನ ಅನುಕರಣೆ ಮಾಡಬೇಕು. ಅಂದ್ರೆ ಜೆನ್ಸಿಗಳಿಗೆ ಮೂಲವಾಗಿ ಬೇಕಾಗಿರೋದು ಡಿಸ್ಕಷನ್ ಬೇಕು. ಅವ್ರಿಗೆ ಇತ್ತೀಚೆಗೆ ನಮ್ಮ ಒಬ್ಬ ಹಿರಿಯರೊಬ್ರು ಹೇಳ್ಯಾರೆ, ಇವತ್ತಿನ ಸಮಾಜಕ್ಕೆ ಡಿಕ್ಟೇಷನ್ ಅವಶ್ಯಕತೆ ಇಲ್ಲ, ಡಿಸ್ಕಷನ್ ಬೇಕು. ಮತ್ತೆ ಅದು ಹೆಲ್ದಿ ಡಿಸ್ಕಷನ್ ಆಗಿರ್ಬೇಕು. ಡಿಸ್ಕಷನ್ ಅಲ್ಲೂ ಬೇರೆ ಬೇರೆ ರೀತಿ ಆಕ್ರೋಶ ಭರಿತ ಡಿಸ್ಕಷನ್ ಆದ್ರೆ ಪೀಳಿಗೆಗೆ ಒಳ್ಳೇದಲ್ಲ. ಇನ್ನು ಈ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಗಳಲ್ಲಿ ನೋಡಿದಾಗ ಹೆಚ್ಚಿಗೆ ಈ ಯುವಕರೇ ಕಾಣಸಿಗ್ತಾರೆ. ಅಂತಂದ್ರೆ ಅವರ ಒಂದು ಬ್ರೈನ್ ವಾಶ್ ಮಾಡೋದು ಅಷ್ಟೊಂದು ಸುಲಭ ಆಗಿದೆಯಾ? ಹಾಗಿದ್ರೆ ಅಂದ್ರೆ ಈಗ ಸಮಾಜವನ್ನ ಹೊಡೆಯುವಂತ ಶಕ್ತಿಗಳು ಒಂದಷ್ಟು ಕಾಯ್ತಾನೆ ಇರ್ತವೆ. ಅವರಿಗೆ ಈ ಜೆನ್ಸಿಗಳು ಬೇಗ ಅವ್ರ ಕೈಗೆ ಸಿಗೋಂಗ್ ಆಗ್ಬಿಟ್ಟಿದಾರ, ಅಂದ್ರೆ ಅವರ ಒಂದು ಅಂಶಗಳಿಗೆ ಇವ್ರು ತುತ್ತಾಗ್ತಾ ಇದಾರ ಅನ್ನುವಂತಹ ಪ್ರಶ್ನೆ. ಎಲ್ಲಾ ಕಾಲದಲ್ಲೂ ಒಂದು
ಒಳ್ಳೆ ಕೆಲ್ಸಕ್ಕಿರ್ಬೋದು, ಕೆಟ್ಟ ಕೆಲ್ಸಕ್ಕಿರ್ಬೋದು, ಬೇಗ ಆಕರ್ಷಣೆ ಆಗೋದು ಯುವ ಜನಾಂಗನೇ. ಅದು ಜೆನ್ಸಿಗಳು ಮಾತ್ರ ಅಂತಲ್ಲ, ಎಲ್ಲ ಕಾಲಘಟ್ಟದಲ್ಲೂ ಆಗಿರೋದು. ಮತ್ತೆ ಅತ್ಯಂತ ಅದ್ಭುತ ಕೆಲಸಗಳಾಗಿರೋದು ಯುವ ಜನಾಂಗ ಯಾವ್ದಕ್ಕೆ ಕೈ ಜೋಡಿಸ್ಯಾರೋ ಅದಕ್ಕೇನೆ. ಅದೇ ರೀತಿ ಇವತ್ತು ನಡೀತಾ ಇರುವಂತ ಟೆರರಿಸಂ ಇರ್ಬೋದು, ಮಾದಕ ವಸ್ತುಗಳ ಜಾಲ ಇರ್ಬೋದು, ಇದು ಸಹ ಇವತ್ತು ಯುವಕರ ದುರುಪಯೋಗ ಪಡಿಸ್ಕೊಂಡೇ ಆಗ್ತಾ ಇರೋದು. ಒಂದು ಸಮಾಜ ತನ್ನ ಪೀಳಿಗೆಯನ್ನ ಹೇಗೆ ಬೆಳೆಸುತ್ತೆ, ಹೇಗೆ ಟ್ರೀಟ್ ಮಾಡುತ್ತೆ, ಹೇಗೆ ಅದಕ್ಕೆ ಮಾರ್ಗದರ್ಶನ ಮಾಡುತ್ತೆ ಅನ್ನೋದ್ರ ಮೇಲೆ ಆ ಸಮಾಜದ ಭವಿಷ್ಯ ನಿಂತಿರುತ್ತೆ. ಇದನ್ನ ಯಾವುದೇ ಸಮಾಜದ ಯುವಕರ ಮೇಲೆ ಆರೋಪ ಮಾಡುವುದು, ಬಹುಶಃ ಒಟ್ಟು ಎಲ್ಲ ಯುವಕರನ್ನ ಒಂದು ಗುಂಪಿಗೆ ಸೇರಿಸಿ ಆರೋಪ ಮಾಡುವುದು ಸರಿಯಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಏನು ಬೆರಳೆಣಿಕೆಯಷ್ಟು ಜನ ಕೆಟ್ಟ ಕೆಲಸಗಳಲ್ಲಿ ಪಾಲ್ಗೊಳ್ತಾ ಇರೋದು. ಆದ್ರೆ 99% ಈ ದೇಶ ಕಟ್ಟೋದ್ರಲ್ಲಿ ಕಾಲಕ್ಕೂ ಅವರ ಕೊಡುಗೆ ದೊಡ್ಡದಿದೆ. ಹಾಗಾಗಿ ಕೆಟ್ಟ ಕೆಲಸವನ್ನ ಯುವಕರು ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಹೊರಿಸುವುದು ಒಂದು ನಾಗರಿಕ ಸಮಾಜವಾಗಿ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಈಗ 80 ಮತ್ತೆ 90ರ ದಶಕದ ಒಂದು ತಲೆಮಾರಿನ ನಡುವೆ ಇಲ್ಲದೆ ಇರುವಂತಹ ಗ್ಯಾಪ್ ಈಗ 90 ಮತ್ತೆ 20ರ ದಶಕ ಅಂದ್ರೆ 90s ಮತ್ತೆ 20s ನಡುವೆ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಅದು ಯಾಕೆ ಅಂತ ಅನ್ಸುತ್ತೆ? ಇಲ್ಲ, ಗ್ಯಾಪ್ ಆಗಿದೆ ಅಂತ ಏನಿಲ್ಲ, ಸ್ವಲ್ಪ ಕಾರ್ಯಶೈಲಿಯಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಸಂಬಂಧಗಳು ಅಥವಾ ಆಚರಣೆಗಳಲ್ಲಿ ಏನ್ ಗ್ಯಾಪ್ ಆಗಿಲ್ಲ. ಉದಾಹರಣೆಗೆ ನಮ್ಮ ಭಾರತೀಯ ಕುಟುಂಬ ಮೌಲ್ಯಗಳಲ್ಲಿ ಅಥವಾ ನಮ್ಮ ಪದ್ಧತಿಗಳಲ್ಲಿ ಹಬ್ಬ ಹರಿದಿನಗಳು, ಜಾತ್ರೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಇದನ್ನೇ ನಮ್ಮ ಸಮಾಜ ಒಳಗೊಂಡಿರೋದು. ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ ಮಾಡ್ತೀವಿ. ಸ್ವಲ್ಪ ಕಾರ್ಯಶೈಲಿಯಲ್ಲಿ ಇವತ್ತು ಊಟ ಬಡಿಸೋ ಪದ್ಧತಿ ತುಂಬಾ ವೇಗವಾಗಿ ಮುಗಿಯುತ್ತೆ. ಸಲಕರಣೆಗಳು, ವ್ಯವಸ್ಥೆಗಳು ಹಂಗಿದೆ. ಹಿಂದಿನ ತಲೆಮಾರಲ್ಲಿ ಹಂಗಿರ್ಲಿಲ್ಲ. ಕೆಲವರು ಅದನ್ನ ಬೇಗ ಅಡಾಪ್ಟ್ ಮಾಡ್ಕೊಂಡು ಬದಲಾಗ್ಯಾರೆ, ಇನ್ ಕೆಲವರು ಬದಲಾಗ್ಬೇಕಾಗಿದೆ. ಹಾಗಾಗಿ ತುಂಬಾ ಏನು ವ್ಯತ್ಯಾಸ ಇದೆ ಅಂತ ಸಮಾಜದ ಮಧ್ಯೆ ಪ್ರತಿದಿನ ಓಡಾಡ್ತಾ ಇರೋರ್ಗೆ ಅದು ಗೊತ್ತಾಗುತ್ತೆ. ಇನ್ನು ಈ ಜೆನ್ಸಿಗಳ ಒಂದು ಹೋರಾಟ ನೋಡೋದಾದ್ರೆ, ಅವರು ಹಕ್ಕುಗಳಿಗೋಸ್ಕರ ಹೋರಾಡೋದಕ್ಕೆ ಅಂತ ಹೇಳಿ ಮೊದಲಿಗೆ ಮುನ್ನುಗ್ತಾರೆ. ಆದ್ರೆ ಹಕ್ಕುಗಳಿಗಲ್ದೇನೆ ಅವರ ಜವಾಬ್ದಾರಿಗಳಿಗೋಸ್ಕರನು ಕೂಡ ಅವರು ಯೋಚನೆ ಮಾಡ್ಬೇಕಾದಂತಹ ಪರಿಸ್ಥಿತಿ ಇವಾಗಿದೆ. ಅದ್ರ ಬಗ್ಗೆ ಹೇಳಿ. ಹೌದು, ಸಾಧಾರಣ ಸಾಮಾಜಿಕದ ಜೀವನದಲ್ಲಿ ಮುನ್ನೆಲೆಗೆ ಬರಬೇಕು ಅಂದ್ರೆ ಹೋರಾಟ ಮಾಡಿ ಬರಬೇಕು ಅನ್ನುವಂಥ ಚಿಂತನೆಗಳು ಅದು ಎಲ್ಲಾ ಸಂದರ್ಭದಲ್ಲೂ ಇದೆ. ಕೇವಲ ಹೋರಾಟ ಮಾಡುವುದು ಒಂದು ಜನಾಂಗದ ಜವಾಬ್ದಾರಿ ಅಲ್ಲ. ತನ್ನ ಸಾಮಾಜಿಕ ಜೀವನ ವ್ಯವಸ್ಥೆಯಲ್ಲಿ ಕರ್ತವ್ಯಗಳೇನು, ನಾನ್ ಮಾಡ್ಬೇಕಾಗಿರೋ ಕೆಲಸಗಳೇನು, ಹೋರಾಟ ಮಾಡ್ಲೇಬೇಕು. ಅನ್ಯಾಯ ಆದಾಗ, ಅವಶ್ಯಕತೆಗಳು ಕೊರತೆ ಆದಾಗ ಹೋರಾಟ ಮಾಡುವುದು ಒಂದು ಭಾಗ, ಹಕ್ಕುಗಳನ್ನ ಪ್ರತಿಪಾದನೆ ಮಾಡುವುದು ಒಂದು ಭಾಗ. ಆದ್ರೆ ಜವಾಬ್ದಾರಿ ಆಧಾರದ ಮೇಲೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದನ್ನು ಅಷ್ಟೇ ಎಚ್ಚರಿಕೆಯಿಂದ ಮತ್ತೆ ಹೋರಾಟಕ್ಕಿಂತ ಹೆಚ್ಚಾಗಿ ಇವತ್ತು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ದೇಶದ ಮೂಲಭೂತ ಸೌಲಭ್ಯಗಳನ್ನ ಒಂದು ಸರ್ಕಾರ ಒದಗಿಸ್ಕೊಡ್ಬಹುದು. ಆದ್ರೆ ದೇಶದೊಳಗಿನ ನಾಗರಿಕನಾಗಿ ನಾವು ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರಿಲಿಲ್ಲ ಅಂದ್ರೆ, ಅದನ್ನ ಉಪಯೋಗಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೂ ಕೊಡಬೇಕಾದಂತ ಜವಾಬ್ದಾರಿ ಎಲ್ಲ ಜನಾಂಗಕ್ಕೂ ಇದೆ. ಹಾಗಾಗಿ ಇವತ್ತಿನ ಜೆನ್ಸಿ ಸಮಾಜ ಹೋರಾಟದಕ್ಕಿಂತ ಹೆಚ್ಚಾಗಿ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರಿಬೇಕು ಅಂತ ಅನ್ಸತ್ತೆ. ಇನ್ನು ಕೊನೆಯದಾಗಿ ಜೆನ್ಸಿಗಳಿಗೆ ನಿಮ್ ಕಡೆಯಿಂದ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಉತ್ಸಾಹದಿಂದ ಜೀವನ ಮಾಡಿ, ಸಮಾಜದ ಬಗ್ಗೆ ಸಂವೇದನೆ ಇಟ್ಕೊಳ್ಳಿ, ಜಗತ್ತಿನ ಎಲ್ಲ ಆಗುವುಗಳ ಬಗ್ಗೆ ಅರಿವಿರ್ಲಿ. ಯಾವುದು ಈ ದೇಶಕ್ಕೆ, ಈ ಸಮಾಜಕ್ಕೆ, ನಮ್ಮ ಮೌಲ್ಯಗಳಿಗೆ, ಭಾರತೀಯ ಮೌಲ್ಯಗಳಿಗೆ ಪ್ರೇರಣೆ ಕೊಡುತ್ತೋ ಅದು ಜಗತ್ತಿನ ಯಾವುದೇ ಮೂಲೆ ಇರಲಿ ಅದನ್ನ ಸ್ವೀಕಾರ ಮಾಡಿ. ಹಾಗೆ ಜಗತ್ತಿನ ಯಾವುದೇ ಮೂಲೆಯಿಂದ ಬಂದ ಹೊಸ ಟ್ರೆಂಡ್ ಅಥವಾ ನರೇಟಿವ್ಗಳು ಈ ದೇಶಕ್ಕೆ ಮಾರಕ ಅಂತ ಏನಾದ್ರು ಅನ್ಸಿದ್ರೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ದೂರ ಇಟ್ಟು ಮುನ್ನಡೆಯಿರಿ. ಇದು ಇವತ್ತಿನ ಯುವ ಪೀಳಿಗೆಗೆ ಹೇಳ್ಬೇಕಾಗಿಲ್ಲ, ಅವ್ರಿಗೆಲ್ಲವೂ ಗೊತ್ತಿದೆ. ಆದ್ರೆ ಅದರ ಹಿಂದಿನ ಪೀಳಿಗೆಯವರಾಗಿ ಒಂದು ಅಭಿಪ್ರಾಯ ಹೇಳುವಂತ ಅವಕಾಶ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಡೆದಂತಹ ಸಂವಾದದಲ್ಲಿ ಈ ಜೆನ್ಸಿ ಜನರೇಷನ್ ಜವಾಬ್ದಾರಿಗಳು, ಹಾಗೆ ಅವ್ರು ನಡ್ಕೊಳ್ಬೇಕಾಗಿರುವಂತಹ ನೀತಿಗಳ ಬಗ್ಗೆ, ಹಾಗೆ ಅವರ ಆಲೋಚನೆಗಳು, ಸಮಾಜ ಅದನ್ನ ಹೇಗ್ ಸ್ವೀಕರಿಸ್ತಾ ಇದೆ, ಸಮಾಜವನ್ನ ಜೆನ್ಸಿಗಳು ಹೇಗ್ ನೋಡ್ಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ ತುಂಬಾ ಚೆನ್ನಾಗಿ ಚರ್ಚೆ ನಡೀತು ಅಂತ ಅನ್ಕೋತೀನಿ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಂತಹ ಅವಿನಾಶ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ. ನಮಸ್ತೆ. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.